7,50,000ಗೆ ZXi ಪ್ಲಸ್ 22 ಮಾಡಲು ಬ್ರೀಜಾ ಸಿಕ್ತಿರೋದು ಆಗುತ್ತೆ ಸ್ಲೈಟ್ ನೆಗೋಷಿಯೇಟ್ 1,90,000ಕ್ಕೆ ಮಾಡ್ಕೊಡೋಣ ಸರ್. 1,90,000ಕ್ಕೆ 2013 ಮಾಡಲು ಹೋಂಡಾ ಬ್ರಿಯೋ ಸಿಕ್ತಿರೋದು ಆಫ್ಟರ್ ಮಾರ್ಕೆಟ್ ಬ್ರಾಡ್ ಟೈರ್ಸ್ ಕೂಡ ಹಾಕಿದ್ದಾರೆ. ಪ್ರೈಸ್ ಬಂದ್ಬಿಟ್ಟು 6.5 lakhs ಸರ್. 6,50,000 ಫೈನಲ್ ಟು ಫೈನಲ್ ಎಷ್ಟಾಗ್ಬೋದು ಸರ್? ಸರ್ ಫೈನಲ್ ಟು ಫೈನಲ್ ಬಂದ್ರೆ ಸರ್ 35,000 ಓಡಿರೋ ವೆಹಿಕಲ್ ಸಾಫ್ಟ್ ಟಾಪ್ ಮ್ಯಾನ್ಯುವಲ್ ಸರ್ 6,80,000 ಕೊಡ್ತೀನಿ ಸರ್. 6,80,000. ಇನ್ನೊಂದು ಪ್ರೈಸ್ ಏನಾದರೂ ಚಾನ್ಸ್ ಹೇಳ್ಬಿಡಿ ಸರ್. ಸ್ವಲ್ಪ ಆಗುತ್ತೆ ಸರ್, ಜಾಸ್ತಿ ಏನು ಡಿಮ್ಯಾಂಡ್ ಇರೋ ವೆಹಿಕಲ್ ಸರ್, ಬಟ್ ಏನಂತಂದ್ರೆ ನೆಗೋಷಿಯಬಲ್ ಕಡಿಮೆನೇ. 2,90,000 ತನಕ ಮಾಡ್ಕೊಡ್ತೀನಿ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 18,50,000 ಕೊಡ್ತೀನಿ. 18,50,000 18,50,000 ಒಂದು 2 ಲಕ್ಷ ಡೌನ್ ಪೇಮೆಂಟ್ ಆಗ್ಬೋದಲ್ಲ? ಆಗುತ್ತೆ ಸರ್. ಅಂಡ್ 2 ಲಕ್ಷ ಡೌನ್ ಪೇಮೆಂಟ್ ಆಗ್ಬೋದಾ ಸರ್? ಸರ್ ಮಾಡ್ಬೋದು. ಜಸ್ಟ್ ಡ್ರಿವನ್ ಬಂದ್ಬಿಟ್ಟು 23,000 ಹೊಡಿದೆ. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆಫ್ಟರ್ ಲಾಂಗ್ ಟೈಮು ಮಹಾಂತ್ ಮೋಟರ್ಸ್ ದಾವಣಗೆರೆಗೆ ಬಂದಿದ್ದೀನಿ. ಈ ಸರ್ತಿ ವಿಡಿಯೋದಲ್ಲಿ ಒಂದು ಸ್ವಲ್ಪ ಯೂನಿಕ್ ಆಗಿದೆ. ಮೋಸ್ಟ್ ಆಫ್ ದ ವೆಹಿಕಲ್ಗಳು ಮಹೀಂದ್ರಾ ವೆಹಿಕಲ್ಗಳೇ ಅಂತ ಹೇಳ್ಬೋದು. ಆ್ಯಂಡ್ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಬೆಸ್ಟ್ ಇಂದ ಬೆಸ್ಟ್ ಮಾರ್ಕೆಟ್ ಪ್ರೈಸು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಲಾಸ್ಟ್ ವಿಡಿಯೋ ಆಲ್ಮೋಸ್ಟ್ ನಾನು 2-3 ತಿಂಗಳಾಯ್ತು ಅಂತ ವಿಡಿಯೋ ಮಾಡಿಬಿಟ್ಟು ಸರ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಹೆಂಗಿದ್ದಾರೆ ಸರ್? ಆರಾಮಿದ್ದೀನಿ ಸರ್, ನೀವು ನಾನು ಆರಾಮಾಗಿದ್ದೀನಿ ಸರ್. ಅವ್ನು ಆಲ್ಮೋಸ್ಟ್ 3 ಮಂತ್ಸ್ ಆಯ್ತು ಅನ್ಕೋತೀನಿ ಸರ್. ಈ ಸರ್ತಿ ಸ್ಟಾಕ್ಸು ಜಾಸ್ತಿ ಇದೆ ಆ್ಯಂಡ್ ಪ್ಲಸ್ ಆಡ್ ಆನ್ ಆಗಿರೋದು ಮಹೀಂದ್ರಾ ವೆಹಿಕಲ್ಗಳು ಅಂತ ಹೇಳ್ಬೋದು. 300 ಬೇಕಾ 700 ಬೇಕಾ, ಅದಾದ ನಂತರ ನಿಮಗೆ ಥಾರ್ ಬೇಕಾ, ಥಾರ್ ಕೂಡ ಇದೆ. ಅಂಡ್ ಅದಾದ ನಂತರ ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಮಾರುತಿ ಬ್ರ್ಯಾಂಡ್ ಅಲ್ಲಿ ಇಟ್ಟಿದ್ದೀರಾ ಸರ್? ನಮ್ಮಲ್ಲಿ ಮಲ್ಟಿ ಬ್ರ್ಯಾಂಡ್ ವೆಹಿಕಲ್ ಸರ್. ನಮ್ಮಲ್ಲಿ ಯಾವ್ದು ಬೇಕಾದ್ರೂ ವೇರಿಯಂಟ್ ಸಿಗುತ್ತೆ. ಡಿಪೆಂಡ್ ಸ್ಟಾಕ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಕಾರ್ ಅಂಡ್ ಬೈಕ್ ಶೋರೂಮ್ಗೆ ಯಾಕೆ ಬರಬೇಕು ಸರ್? ಕಾರ್ ಅಂಡ್ ಬೈಕಲ್ ಸ್ಟೋರಿಗೆ ಬರೋದ್ರಿಂದ ಏನಂದ್ರೆ ನಿಮಗೆ ಸರ್ಟಿಫೈಡ್ ವೆಹಿಕಲ್ ಸಿಗುತ್ತೆ. ಆಲ್ಮೋಸ್ಟ್ ವಾರಂಟಿ ಎಲ್ಲ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಆಗುತ್ತೆ. ಹೌದು. ಲೋನು ನಿಮ್ದೇ ಇದೆಯಾ? ಲೋನ್ ಆಪ್ಷನ್ಸ್ ಇದೆ ಸರ್. ನಮ್ಮಲ್ಲಿ 24 ಬ್ಯಾಂಕ್ಸ್ಗಳು ಟೈ ಅಪ್ ಆಗಿದಾವೆ. ಓಕೆ, ನಿಮ್ಮ ಇದರಲ್ಲಿ? ಹೌದು ಸರ್. ಆದರೆ ಪ್ರೊಸೀಜರ್ ಯಾವ ಥರ ಇದೆ? ಬೇಗ ಆಗುತ್ತಾ ಸರ್? ಪ್ರೊಸೀಜರ್ ಸರ್, ಡಾಕ್ಯುಮೆಂಟೇಶನ್ ಅವೆಲ್ಲ ನೋಡ್ಕೊಡ್ತೀವಿ. ಇಮಿಡಿಯೇಟ್ 3 to 4 days ಒಳಗಡೆ ಲೋನ್ ಪ್ರೊಸೆಸ್ ಮಾಡ್ಕೊಡ್ತೀವಿ ಸರ್. ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ಶೋರೂಮ್ ಇದೆ, ಬೇರೆ ಶೋರೂಮ್ ಕಂಪೇರ್ ಮಾಡಿದ್ರೆ ಕಾರ್ ಅಂಡ್ ಬೈಕ್ ಏನು ಯೂನಿಟಿ ವೆರೈಟಿ ಏನು ಕೊಡ್ತಿದ್ದೀರಾ ಸರ್? ಸರ್ ನಮ್ಮಲ್ಲಿ ಮಲ್ಟಿ ಬ್ರ್ಯಾಂಡ್ ವೆಹಿಕಲ್ ಸಿಗುತ್ತೆ. ಒಂದು ಸರ್ಟಿಫೈಡ್ ವೆಹಿಕಲ್ ಸಿಗುತ್ತೆ ಸರ್. ನಿಮಗೆ ಏನಂತಂದ್ರೆ ಒಂದೇ ವೇರಿಯಂಟ್ ಆದ ವೆಹಿಕಲ್ಗಳು ನಿಮ್ಗೆ ಇರುತ್ತೆ. ಒಂದು ವೆಹಿಕಲ್ ತೊಗೋಬೇಕಂತ ಇರುತ್ತೆ. ಬಂದಾಗ ವೆರೈಟಿ ಆಫ್ ವೆಹಿಕಲ್ ನೋಡಿದಾಗ ನಿಮಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಮೈಂಡ್ ಸೆಟ್ ಬೇರೆ ಚೇಂಜ್ ಆಗ್ತಾ ಇರುತ್ತೆ. ಹೌದು. ಬ್ರ್ಯಾಂಡ್ ವೈಸ್ ಬಂದಾಗ ನಿಮಗೆ ನಾನು 700 ತೊಗೋಬೇಕಂತ ಬಂದಿರ್ತೀರಾ, ನಿಮಗೆ ಬಂದಾಗ 300 ಲೈಕ್ ಆಗ್ಬೋದು, 7XO ಲೈಕ್ ಆಗ್ಬೋದು, ಈ ಥರ ಇರುತ್ತೆ ಸರ್. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ಬೋದು. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್. ಅಂಡ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ತೊಗೊಳ್ಳೋದು. ಓಕೆ ಸರ್. ಮಹಾಂತ್ ಮೋಟರ್ಸ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಮಹಾಂತ್ ಮೋಟರ್ಸ್ ಅಡ್ರೆಸ್ ಬಂದ್ಬಿಟ್ಟು ದಾವಣಗೆರೆ ಓಲ್ಡ್ PB ರೋಡ್ GMIT ಅಪೋಸಿಟ್ ಬರುತ್ತೆ ಸರ್. ಓಕೆ, ಅದ್ರ ಪಕ್ಕದಲ್ಲೇ ಲೈಕ್ ಕಾರ್ ಅಂಡ್ ಬೈಕ್ ಸ್ಟೋರ್ ಇದೆ. ಎಷ್ಟು ವೆಹಿಕಲ್ ಇದೆ ಸರ್ ಟೋಟಲ್ ಬಂದ್ಬಿಟ್ಟು ನನ್ನ ಹತ್ರ 16 ವೆಹಿಕಲ್ಸ್ ಇದಾವೆ ಸರ್. 16 ವೆಹಿಕಲ್ ಇನ್ನು ಸ್ಟಾಕಿನ್ ಆಗ್ತಿದೆಯಾ? ಆಗುತ್ತೆ ಸರ್. ಬರ್ತಿದೆಯಾ? ಹೌದು. ಯಾವ ವೆಹಿಕಲ್ ಬರೋದಿದೆ ಸರ್ ಅಂದಾಜು? ಸರ್ ಒಂದು ಪೋಲೋ ಬರೋದಿದೆ, ಒಂದು 300 ಬರೋದಿದೆ, ಒಂದು ಎಸ್ಕ್ರಾಸ್ ಬರೋದಿದೆ, ಒಂದು ವ್ಯಾಗ್ನರ್ ಇದೆ, ಒಂದು ಶಿಫ್ಟ್ ಇದೆ ಬರೋದು ಸರ್. ಅಪ್ಕಮಿಂಗ್ ಲಾಸ್ಟ್ ಒಂದು ರೆಸ್ಪಾನ್ಸು ಫ್ರಾನ್ಸ್ ಸರ್, ಯಾವ್ದು? ಫ್ರಾಂಕ್ಸ್ ಸರ್. ಬರೋದಿದೆಯಾ? ಫ್ರಾಂಕ್ಸ್ ಕಡಿಮೆ ಸರ್, ರೇರ್. ನ್ಯೂಲಿ ಲಾಂಚ್ಡ್ ವೆಹಿಕಲ್ ಅಲ್ಲ ಸರ್. ಹೌದೌದು, ರೇರ್ ಸರ್. ರೇರು ಸೇಲ್ ಮಾಡೋದು ರೇರ್ ಅಂತ ಹೇಳ್ಬೋದು. ಅಂಡ್ ಲೋನ್ ಅಂತ ಹೋಗೋದ್ರೆ ನಿಮ್ದೇ ಅಂತ ಸರ್. ಯಾವ ಮಾಡೆಲಿಂದ ಲೋನ್ ಆಗುತ್ತೆ ಸರ್? ಸರ್ ನಿಮಗೆ 2015-16 ಮಾಡಲಿಂದ ನಾವು ಲೋನ್ ಮಾಡಿಸ್ತೀವಿ. ಆಗುತ್ತಾ? ಓಕೆ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಓಕೆ ಸರ್. ಈ ಬಿಸಿಲಲ್ಲಿ ಆರಾಮಾಗಿ ಕಾರ್ ತಗೊಳ್ಳಿ, ಆರಾಮಾಗಿ ಚಿಲ್ಲಾಗಿ AC ಓಡಾಡಿ ಅಂತ ಹೇಳ್ಬೋದು. ಬೇಸಿಗೆ ಸಮರು ಬರ್ತಿದೆ, ಆರಾಮಾಗಿ ಟ್ರಿಪ್ ಹಾಕೊಂಡು ಓಡಾಡಿ ಅಂತ ಹೇಳ್ಬೋದು ಸರ್. ಹೌದು ಸರ್. ಸರ್ ಸ್ಟಾರ್ಟ್ ಮಾಡೋಣ ವಿಡಿಯೋ. ಓಕೆ ಸರ್, ಮಾಡಿ. ಮತ್ತೊಂದು ಸರ್ತಿ ಮಹೀಂದ್ರಾ ಅವ್ರ ಕಾರ್ ಅಂಡ್ ಬೈಕಲ್ಲಿ ಬಂದಿದ್ದೀನಿ ಸರ್. ಅಂಡ್ ಈ ಸರ್ತಿ ಏನು ಎಲ್ಲ ಮಹೀಂದ್ರಾ ಗಾಡಿಗಳೇ ಇಟ್ಟಿದ್ದೀರಾ ಅಂತ ಹೇಳ್ಬೋದು ಸರ್. XUV 700, ಥಾರು, ಅದಾದ ನಂತರ ಓಲ್ಡ್ ಮಾಡಲ್ ಸರ್. ಮಾಡಲ್ ಇದು ಸರ್ ಇದು 2018 ಮಾಡಲ್ ಸರ್. 18 ಮಾಡಲ್ಲ? ಹೌದು. ಓಕೆ, ಇಲ್ಲೊಂದು ನೋಡ್ಬೋದು 300 ಇರೋದು. ಅಂಡ್ ಸ್ವಿಫ್ಟ್ ಬೇಕಂದ್ರೆ ಸ್ವಿಫ್ಟ್ ಕೂಡ ಅವೈಲೇಬಲ್ ಇದೆ, ಬ್ರಿಜಾ ಬೇಕಂದ್ರೆ ಬ್ರಿಜಾನು ಅವೈಲೇಬಲ್ ಇದೆ. ಅಂಡ್ ಯಾರು ಬ್ರಿಯೋ ನೋಡ್ತಿದ್ರೆ ಮಾಡಿಫೈಡ್ ಅನ್ನೋದಲ್ಲ, ಇದು ಬ್ರಾಡ್ ಟೈರ್ಸ್ ಕೂಡ ಹಾಕಿದ್ದಾರೆ, ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ. ಮಿಸ್ ಮಾಡ್ಕೋಬೇಡಿ. ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಸರ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಓಕೆ ಸರ್. ಫಸ್ಟ್ ವೆಹಿಕಲ್ ಹೇಳಿ ಸರ್, ಡೀಟೇಲ್. ಸರ್ 2018 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಬಂದ್ಬಿಟ್ಟು 1 lakh ಡ್ರಿವನ್ ಆಗಿದೆ ಸರ್. 1 ಲಕ್ಷ? ಹೌದು ಸರ್. ಓಕೆ. ಸಾಫ್ಟ್ ಟಾಪ್ ನೋಡೋರು, ಓಲ್ಡ್ ಮಾಡಲ್ ತಾರ್ ನೋಡೋರು. ಅಂಡ್ CRD ಬರುತ್ತೆ. ಇದು ಸಾಫ್ಟ್ ಟಾಪ್ ಅಲ್ವಾ? ಹೌದು ಸರ್. ಆಫ್ಟರ್ ಮಾರ್ಕೆಟ್ ಏನು ಅಡಿಷನಲ್ ಹಾಕಿಲ್ವಲ್ಲ ಸರ್? ಆಫ್ಟರ್ ಮಾರ್ಕೆಟ್ ಅಡಿಷನಲ್ ಫಿಟ್ಟಿಂಗ್ ಏನಿಲ್ಲ ಸರ್. 1 ಲಕ್ಷ ಓಡಿರೋ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ನನ್ನ ಪ್ರಕಾರ ಲೆದರ್ ಅಪಾಲ್ಸರಿ ಆಡ್ ಆಗಿದೆ ಅಂತ ಸರ್. ಒಂದು ಸಾಫ್ಟ್ ಟಾಪ್ ಬರುತ್ತೆ. ಯಾರು ಓಲ್ಡ್ ಮಾಡಲ್ ಬೇಕು ಅನ್ನೋರೆ, CRD ನೇ ಬೇಕು ಅನ್ನೋರಿಗೆ ಥಾರು ಇದೆ ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 6.5 lakhs ಸರ್. 6,50,000 ಫೈನಲ್ ಟು ಫೈನಲ್ ಎಷ್ಟಾಗ್ಬೋದು ಸರ್? ಸರ್ ಫೈನಲ್ ಟು ಫೈನಲ್ ಬಂದ್ರೆ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 20,000 ತನಕ ಕಡಿಮೆ ಮಾಡ್ತೀನಿ. 6,30,000 6,30,000ಗೆ ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್. ಆಗುತ್ತಲ್ಲ? ಓಕೆ. 1.5 ಲಕ್ಷ ಡೌನ್ ಪೇಮೆಂಟ್ ಆಗ್ಬೋದು ಸರ್. ಸರ್ 1.5 ಲಕ್ಷ ಡೌನ್ ಪೇಮೆಂಟ್. ಸರ್ ಹೊಸ ಮಾಡಲ್ ಸರ್ ಥಾರು, ಅದು ರೆಡ್ ಬ್ಯೂಟಿ ಅಂತ ಹೇಳೋದು. ಇದು ಸಾಫ್ಟ್ ಟಾಪ್ ಅಲ್ವಾ ಸರ್? ಇದು ಸಾಫ್ಟ್ ಟಾಪ್ ಸರ್. ಹೇಳಿ ಸರ್. 2021 ಮಾಡಲ್ ಸರ್, ಸಿಂಗಲ್ ಓನರ್. ಜಸ್ಟ್ ಡ್ರಿವನ್ ಬಂದ್ಬಿಟ್ಟು 35 lakhs ಡ್ರಿವನ್ ಸರ್. 35,000. ನಾನೇ ಶಾಕ್ ಆದೆ. 35,000 ಓಡಿರೋ ವೆಹಿಕಲ್ ಅಲ್ವಾ ಸರ್? 35,000 ಓಡಿರೋ ವೆಹಿಕಲ್ ಸಾಫ್ಟ್ ಟಾಪ್ ಮ್ಯಾನ್ಯುವಲ್.
ಹಾಂ ಸರ್ ಮ್ಯಾನ್ಯಲ್ ಡೀಸೆಲ್ ಡೀಸೆಲ್ಸ್ ಮೋರ್ ಡಿಮಾಂಡೆಡ್ ಸರ್. ಮ್ಯಾನ್ಯಲ್ ಡೀಸೆಲ್ ಎಷ್ಟು ಬರುತ್ತೆ ಸರ್ ಮೈಲೇಜ್? ಸರ್ ಇದು ಎಲ್ಲ ಮೈಲೇಜ್ ಬಂದ್ಬಿಟ್ಟು ನಿಮಗೆ 12-13 ಬರುತ್ತೆ ಸರ್. 12ರಿಂದ 13. ಡೀಸೆಲ್ ತುಂಬಾ ಜನ ಆಫ್ ಮಾಡ್ತಾರೆ ಸರ್. ಹಾ, sir, ಅದು off-road. ಮ್ಯಾನ್ಯಲ್ ಅಲ್ಲಿ ಇಂಟೀರಿಯರ್ ನಿಮ್ಗೆ ನೋಡಬಹುದು ಎಲ್ಲಾನು ಫೀಚರ್ಸ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸಿಸ್ಟಮ್. ಆಫ್ಟರ್ ಮಾರ್ಕೆಟ್ ಅಡಿಷನಲ್ ಏನೋ ಖರ್ಚು ಮಾಡಿಲ್ವಾ ಸರ್? ಸರ್ ಅಡಿಷನಲ್ ನಿಮಗೆ ಬಂಪರ್ ಅವೆಲ್ಲ ಫಿಟ್ ಮಾಡಿದಾರೆ ಸರ್. ಮಾಡಿದಾರಾ? ಹಾಂ ಸರ್. 35,000 ಓಡಿರೋದು ಸಿಂಗಲ್ ಓನರ್. ಹಾಂ ಸರ್ ಸಿಂಗಲ್ ಓನರ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 12 ಲಕ್ಷ ಹೇಳ್ತಿದ್ದೀನಿ ಸರ್. 12,50,000. ಹೌದು. 12,50,000 ಅಂಡ್ 2 ಲಕ್ಷ ಡೌನ್ ಪೇಮೆಂಟ್ ಆಗ್ಬೋದಾ ಸರ್? ಸರ್ ಮಾಡ್ಬೋದು 2 ಲಕ್ಷ ಡೌನ್ ಪೇಮೆಂಟ್, ರಿಮೈನಿಂಗ್ ನನ್ನ ಬಟ್ ಸಿವಿಲ್ ಚೆನ್ನಾಗಿರ್ಬೇಕು. ಸಿವಿಲ್ ಚೆನ್ನಾಗಿರ್ಬೇಕು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್. ಈ ಲೈನ್ ಅಲ್ಲಿ ಹಾಂ ಸರ್. ಮಹೀಂದ್ರಾಗಳು ಮೂರು ಗಾಡಿಗಳಿರೋದು. 300 ಹುಡುಕ್ತಿರೋರಿಗೆ ಇಲ್ಲಿ ಗಾಡಿ ಇರೋದು. ಆಮೇಲೆ ಬರ್ತೀನಿ ಸರ್, ಹೇಳಿ ಸರ್ ಇದನ್ನ. ಸರ್ XUV 700 ಬಂದ್ಬಿಟ್ಟು AX5 ವೇರಿಯಂಟ್ ಸರ್. ಓಕೆ. 5 ಸೀಟರ್ ಪೆಟ್ರೋಲ್ ವೇರಿಯಂಟ್ ನೋಡ್ತಿದ್ದಾರೆ. ಟಾಪ್ ಎಂಡ್. ಹಾಂ ಸರ್. ಓಕೆ. ಆಟೋಮೆಟಿಕ್ ಸರ್. ಆಟೋಮೆಟಿಕಾ? ಹಾಂ ಸರ್. ಪೆಟ್ರೋಲು, ಆಟೋಮೆಟಿಕ್ಕು, ಮೈಲೇಜು ಅಪ್ರಾಕ್ಸ್ ಮೈಲೇಜ್ ಸರ್ ಇದು 12-13. 12ರಿಂದ 13. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತೆ ನೋಡ್ಬೋದು. ಎಲ್ಲನೂ ಫೀಚರ್ಸ್ ಆ್ಯಡ್ ಆಗುತ್ತೆ ಬಿಕಾಸ್ ಸನ್ರೂಫ್ ಆಗಿರೋದ್ರಿಂದ. ಆ್ಯಂಡ್ ಇಂಟೀರಿಯರು ವೆಲ್ ಮೇಂಟೈನ್ ಆಗಿರೋದು. ಪೆಟ್ರೋಲು, ಆಟೋಮೆಟಿಕ್ ಯಾರು ಹುಡುಕ್ತಿರೋರಿಗೆ XUV 700 5 ಸೀಟರ್ ಅಲ್ವಾ ಸರ್ ಇದು? ಆಯ್ತು ಸರ್ ಪ್ರೈಸ್. ಪ್ರೈಸಿಂಗು ಸರ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 18,50,000 ಕೊಡ್ತೀನಿ ಸರ್. 18,50,000. 18,50,000 ಒಂದು 2 ಲಕ್ಷ ಡೌನ್ ಪೇಮೆಂಟ್ ಆಗ್ಬೋದಲ್ಲ? ಆಗುತ್ತೆ ಸರ್. ಓಕೆ. ಸಿಂಗಲ್ ಓನರಾ? ಸಿಂಗಲ್ ಓನರ್. ಓಕೆ ಸರ್. ನೆಕ್ಸ್ಟ್ 2 ವೆಹಿಕಲ್ ಇರೋದು ಸರ್. ಇವು 2 ಡೆಮೋ ವೆಹಿಕಲ್ ಸರ್? ಡೆಮೋ ವೆಹಿಕಲ್ ಸರ್ ಶೋರೂಮ್. ಓಕೆ. ಡೆಮೋ ವೆಹಿಕಲ್ ಅಂತಂದ್ರೆ ಕಸ್ಟಮರ್ಗೆ ಕಮ್ಮಿ ಪ್ರೈಸಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ಬೆಸ್ಟ್ ಪ್ರೈಸ್ ಕೊಡ್ತಾರೆ. ಬೆಸ್ಟ್ ಪ್ರೈಸಲ್ಲೇ ಕೊಡ್ತೀನಿ ಸರ್. ಇದು ಸಿಂಗಲ್ ಓನರಾ ಅಥವಾ ಹೆಂಗೆ ಸರ್? ಸಿಂಗಲ್ ಓನರ್ ಇದು. ಸಿಂಗಲ್ ಓನರಾ? ಬಿಕಾಸ್ ಡೆಮೋ ವೆಹಿಕಲ್ಗಳು ಹೆಸರಿಗೆ ಆಗಿರೋದಿಲ್ಲ ಅಂತಾರಲ್ಲ ಸರ್? ಸರ್ ವೆಹಿಕಲ್ ಆಗಿರುತ್ತೆ ಸರ್, ರಿಜಿಸ್ಟರ್ ಮಾಡ್ಕೊಂಡು ತೊಗೊಂಡೋದು. ಹೌದಾ? ಹೌದು. ಹೇಳಿ ಸರ್. ಸರ್ 2023 ಮಾಡಲ್ ಇದು. ಸಿಂಗಲ್ ಓನರ್ ಆಟೋಮೆಟಿಕ್ ಸರ್ ಇದು. ಆಟೋಮೆಟಿಕ್ ಟಾಪ್ ಎಂಡ್. ಹೌದು ಸರ್ ಹೌದು. ಓಕೆ. 23,000 ಓಡಿರೋದಾ ಹೆಂಗೆ? ಇದು 35,000 ಓಡಿದೆ ಸರ್. 35,000 ಹೌದು ಸರ್ ಓಡಿರೋದು. ಹೌದು. ಓಕೆ. ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. 35,000 ಓಡಿರೋದು. ಇಂಟೀರಿಯರ್ ನಿಮಗೆ ತೋರಿಸೋದ್ರೆ ಇದು ಟಾಪ್ ಎಂಡ್ ವೆಹಿಕಲ್ ಆಗಿರೋದು. ಆಟೋಮೆಟಿಕ್ಕು, ಪೆಟ್ರೋಲು, ಡೀಸೆಲಾ? ಓಕೆ. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಸರ್. ಪ್ರೈಸ್ ಅಂತ ಹೋಗೋದ್ರೆ ಏನು ಕೊಟೇಶನ್ ಹೇಳ್ತಿದ್ದೀರಾ ಸರ್? ಪ್ರೈಸ್ ಬಂದ್ಬಿಟ್ಟು ಇದು 22 ಲ್ಯಾಕ್ಸೇ ಆಗುತ್ತೆ ಸರ್. 22 ಲಕ್ಷ? ಹೌದು ಸರ್. 2 ಲಕ್ಷ ಡೌನ್ ಪೇಮೆಂಟು, ಮಿಕ್ಕಿರೋದು ಆಗುತ್ತೆ. ಮಾಡ್ಕೊಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮ್ಯಾನುವಲ್ ಅಲ್ಲಿ ನೋಡ್ತಿದ್ರೆ 24 ಮಾಡಲ್ ಇದು. ಓಕೆ. ಇದು ಟಾಪ್ ಎಂಡ್ ವೆಹಿಕಲ್. Okay. ಮ್ಯಾನುವಲ್ ಟ್ರಾನ್ಸ್ಮಿಷನ್ ಸರ್. ಮ್ಯಾನ್ಯುವಲ್. ಜಸ್ಟ್ ಡ್ರಿವನ್ ಬಂದ್ಬಿಟ್ಟು 23,000 ಓಡಿದೆ. 23,000 ಓಡಿರೋ ವೆಹಿಕಲ್ಲು. ನಿಮಗೆ ಮ್ಯಾನ್ಯುವಲ್ ಇದೆ, ಮ್ಯಾನ್ಯುವಲ್ ಬೇಕಾದ್ರೆ ಮ್ಯಾನ್ಯುವಲ್ ಇದೆ, ಆಟೋಮೆಟಿಕ್ ಬೇಕು ಅಂದ್ರೆ ಆಟೋಮೆಟಿಕ್ ಇದೆ. 2 ಡೀಸೆಲ್ ವೇರಿಯಂಟ್ ಅಲ್ಲ? ಡೀಸೆಲ್ ವೇರಿಯಂಟ್ ಸರ್. ಪ್ರೈಸಿಂಗ್ ಅಂತ ಹೋಗೋದ್ರೆ ಸರ್ ಇದಕ್ಕೆ? ಸರ್ 21 ಲ್ಯಾಕ್ಸೇ ಆಗುತ್ತೆ ಸರ್. 21 ಲಕ್ಷ? ಹೌದು ಸರ್. ಫೈನಲ್ ಟು ಫೈನಲ್ ಒಂದು 20 ಲಕ್ಷಕ್ಕೆ ಏನು ಚಾನ್ಸ್ ಇದೆಯಾ ಸರ್? ಸರ್ 20 ಲಕ್ಷ ಆಗಲ್ಲ, ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? Okay. ವಿಸಿಟ್ ಆಗ್ಬೇಕಷ್ಟೇ. ವಿಸಿಟ್ ಮಾಡಿ ಸರ್. ಮಹಾಂತ್ ಮೋಟರ್ಸ್ಗೆ ವಿಸಿಟ್ ಆಗಿ. ದಾವಣಗೆರೆಯವರು ವಿಸಿಟ್ ಬೇಕು ಅನ್ನೋರಿಗೆ ಇಮ್ಮಿಡಿಯೇಟ್ ವಿಡಿಯೋ ಅಪ್ಲೋಡ್ ನಂತರ ಬನ್ನಿ ಆ್ಯಂಡ್ ಕಮೆಂಟ್ ಹಾಕಿ ಯಾವ ಥರ ಪ್ರೈಸಿಂಗ್ ಇದೆ ಅಂತ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ರೀಜಾ ಸರ್. ಸರ್ ಬ್ರೀಜಾ 22 ಮಾಡಲ್ ಸರ್. ಓಕೆ. ಸಿಂಗಲ್ ಓನರ್ ಸರ್. ವೇರಿಯಂಟು ಸರ್ ZXi ಪ್ಲಸ್. ZXi ಪ್ಲಸ್. ಪೆಟ್ರೋಲಲ್ಲಿ ಟಾಪ್ ಎಂಡು, ಪುಷ್ ಬಟನ್ ಸ್ಟಾರ್ಟ್. ಹೌದು ಸರ್. ಟೈರ್ ಕಂಡೀಷನ್ ನೋಡ್ಬೋದು ನಿಮಗೆ. ಎಲ್ಲನೂ ಫೀಚರ್ಸ್ ಆ್ಯಡ್ ಆಗುತ್ತೆ. ಡ್ರಿವನ್ ಆಗಿರೋದು ಸರ್? ಸರ್ ಇದು ಬಂದ್ಬಿಟ್ಟು 1 ಲಕ್ಷ ಓಡಿದೆ. 1 ಲಕ್ಷ ಅವರಿದೆ. ಶೋರೂಮ್ ರೆಕಾರ್ಡು? ಶೋರೂಮ್ ರೆಕಾರ್ಡೆಡ್. ಓಕೆ. ಯಾರು ಬ್ರೀಜಾ ಪೆಟ್ರೋಲಲ್ಲಿ ಹುಡುಕ್ತಿದ್ರೆ ಅದು ಮ್ಯಾನ್ಯುವಲ್ಲು, ZXi ಪ್ಲಸ್ ಆಗಿರುತ್ತೆ, ಪುಷ್ ಬಟನ್ ಸ್ಟಾರ್ಟು. ಪ್ರೈಸಿಂಗು ಸರ್ ಇದಕ್ಕೆ? 7,80,000 ಸರ್. 7,80,000. 7,80,000. ಹಾಂ ಸರ್. ಓಕೆ. 7,80,000ಕ್ಕೆ 2018 ಮಾಡಲ್. 22 ಮಾಡಲ್ ಸರ್. 7,00,000 ಮಾಡಲ್ ಸರ್. 7,80,000. ಹೌದು ಸರ್. 7.5 ಏನು ಚಾನ್ಸ್ ಇದೆಯಾ ಸರ್? ಮಾಡ್ಕೊಡೋಣ ಸರ್. 7,50,000ಗೆ ZXi ಪ್ಲಸ್ಸು 22 ಮಾಡಲ್ಲು ಬ್ರೀಜಾ ಸಿಗ್ತಿರೋದು. ಆ್ಯಂಡ್ ಲೋನ್ ಅಂತ ಹೋದರೆ 1 ಲಕ್ಷ ಡೌನ್ ಪೇಮೆಂಟ್ ಆಗ್ಬೋದು ಸರ್. ಸರ್ ಮಾಡ್ಕೊಡೋಣ ಸರ್. ನೆಕ್ಸ್ಟ್ ವೆಹಿಕಲ್ಲು ಸರ್ XUV 300. XUV 300 ಸರ್. ಇದು ಬಿಫೋರ್ ಟಾಪ್ ಎಂಡ್ ವೆಹಿಕಲ್. 2019-20 ರಿಜಿಸ್ಟ್ರೇಷನ್. ಡೀಸೆಲು. ಡೀಸೆಲ್ ವೇರಿಯಂಟ್ ಸರ್. ಓಡಿರೋದು 1,70,000 ಡ್ರಿವನ್. 1,17,000. ಹಾಂ 70. 1,70,000 ಓಡಿರೋ ವೆಹಿಕಲ್ ಆಗಿರುತ್ತೆ. ಪ್ರೈಸಿಂಗು ಸರ್ ಇದಕ್ಕೆ? ಸರ್ 6,80,000 ಕೊಡ್ತೀನಿ ಸರ್. 6,80,000. 6,80,000. ಸರ್ ನೆಕ್ಸ್ಟ್ ವೆಹಿಕಲ್ ಶಿಫ್ಟ್ ವೆಹಿಕಲ್ ಸರ್. ಇದು 2015 ಮಾಡಲ್ ಸಿಂಗಲ್ ಓನರ್ ಸರ್ ಗಾಡಿ. VXi. ಹೌದು ಸರ್. VXi ಪೆಟ್ರೋಲ್. VXi ಡ್ರಿವನ್ ಆಗಿರೋದು ಸರ್ ಇದು? 44,000 ಸರ್. ಜಸ್ಟ್ 44,000 ಓಡಿರೋದು. ಸಿಂಗಲ್ ಓನರು. VXi ವೇರಿಯಂಟು. ಪೆಟ್ರೋಲಲ್ಲಿ ಯಾರು ಹೋಗ್ತಿರೋರಿಗೆ ಸ್ವಿಫ್ಟು. ಇಂಟೀರಿಯರ್ ನಿಮಗೆ ವೆಲ್ ಮೇಂಟೈನ್ ಆಗಿರೋದು ಇಂಟೀರಿಯರ್ ಕೂಡ. ಆ್ಯಂಡ್ ಆಫ್ಟರ್ ಮಾರ್ಕೆಟ್ ಪರ್ ಲೆದರ್ ಪಾಲ್ಸರಿ ಆ್ಯಡ್ ಆನ್ ಆಗಿದೆ ಅಂತ ಹೇಳ್ಬೋದು ಸರ್. ಪ್ರೈಸ್ ಅಂತ ಹೋಗೋದ್ರೆ ಏನು ಕೊಟೇಶನ್ ಸರ್? 4,50,000 ಕೊಡ್ತೀನಿ ಸರ್. 4,50,000. 2017 ಮಾಡಲ್. 14 ಸರ್. 15 ಮಾಡಲ್. 2015 ಮಾಡಲು. VXi 4,50,000 ಆಗ್ಬೋದಾ? 4,50,000 ಸರ್. ಇನ್ನೇನಾದರೂ ಕಮ್ಮಿ ಸರ್? ಸ್ಲೈಟ್ಲಿ ಅಷ್ಟೇ. ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ. ಪೆಟ್ರೋಲ್ ವೇರಿಯಂಟು VXi. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಹೋಂಡಾ ಬ್ರಿಯೋ. ಚಿಕ್ಕ ಗಾಡಿ ಅಥವಾ ಸಿಟಿಲಿ ಓಡಾಡೋಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಇದು. ಆ್ಯಂಡ್ ಆಫ್ಟರ್ ಮಾರ್ಕೆಟ್ ನಿಮಗೆ ಬ್ರಾಡ್ ಟೈರ್ಸ್ ಕೂಡ ಹಾಕಿದ್ದಾರೆ ನೋಡ್ಬೋದು. ಟೈರ್ ಕೂಡ ತೋರಿಸ್ತಿದ್ದೀನಿ. ಇಂಟೀರಿಯರ್ ಎಸ್ ವೇರಿಯಂಟ್ ಅಲ್ಲ ಸರ್? ಸರ್ ಎಸ್ ವೇರಿಯಂಟ್. ಎಸ್ ವೇರಿಯಂಟ್ ಆಗಿರುತ್ತೆ. ಇಂಟೀರಿಯರ್ ನಿಮಗೆ ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರಿ ಹಾಕಿದ್ದಾರೆ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಆ್ಯಡ್ ಆನ್ ಆಗಿದೆ. ರಿವರ್ಸ್ ಕ್ಯಾಮ್ರಾ ಸರ್? ರಿವರ್ಸ್ ಕ್ಯಾಮ್ರಾ ಇಲ್ಲ ಸರ್. ಇಲ್ವಾ? ಇಲ್ಲ. ಓಕೆ. ಓಡಿರೋದು ಎಷ್ಟಾಗಿರುತ್ತೆ ಸರ್?
ಸರ್ ಡ್ರಿವನ್ ಬಂದ್ಬಿಟ್ಟು 1 ಲ್ಯಾಕ್ ಓಡಿದೆ. 1 ಲಕ್ಷ ಓಡಿರೋ ವೆಹಿಕಲ್ ಆಗಿರೋದು. 2013 ಮಾಡಲ್. 13 ಮಾಡಲ್. ಪ್ರೈಸ್ ಅಂತ ಹೋಗೋದ್ರೆ ಸರ್ ಸರ್ 2 ಲ್ಯಾಕ್ಸ್ ಹಂಗೆ ಮಾಡ್ಕೊಡ್ತೀವಿ ಸರ್. ಇನ್ನೊಂದು ಪ್ರೈಸ್ ಏನಾದರೂ ಚಾನ್ಸ್ ಇದೆಯಾ? ಸ್ವಲ್ಪ ಆಗುತ್ತೆ, ಸ್ಲೈಟೇ ನೆಗೋಷಿಯೇಟ್. 1,90,000ಕ್ಕೆ ಮಾಡ್ಕೊಡೋಣ ಸರ್. 1,90,000ಕ್ಕೆ 2013 ಮಾಡಲು ಹೋಂಡಾ ಬ್ರಿಯೋ ಸಿಗ್ತಿರೋದು. ಆಫ್ಟರ್ ಮಾರ್ಕೆಟ್ ಬ್ರಾಡ್ ಟೈರ್ಸ್ ಕೂಡ ಹಾಕಿದ್ದಾರೆ. ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀನಿ, ವಿಸಿಟ್ ಆಗಿ. ಹಾಗೆ ನೆಕ್ಸ್ಟ್ ವೆಹಿಕಲ್ಲು ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಇಕೋ ಸ್ಪೋರ್ಟ್ಸ್. ಇಕೋ ಸ್ಪೋರ್ಟ್ಸ್ ಸರ್ ಟೈಟಾನಿಯಂ ವೆಹಿಕಲ್. ಓಕೆ. ಟಾಪ್ ಎಂಡ್ ವೆಹಿಕಲ್ ಸರ್ ಇದು. 2017 ಮಾಡಲ್, ಸೆಕೆಂಡ್ ಓನರ್ ಸರ್. ಡೀಸೆಲ್ ವೆರೈಟಿ. ಕೀ ಸ್ಟಾರ್ಟ್ ಅಲ್ವಾ? ಪುಷ್ ಬಟನ್ ಸ್ಟಾರ್ಟ್ ಸರ್. ಟಾಪ್ ಎಂಡ್ ಗಾಡಿ ಸರ್. ಓಕೆ. ಪ್ರೈಸಿಂಗ್ ಸರ್ ಪ್ರೈಸಿಂಗ್ 4,50,000 ಕೊಡ್ತೀನಿ ಸರ್. 4,50,000ಕ್ಕೆ 4,50,000. ಸರ್ ನೆಕ್ಸ್ಟ್ ವೆಹಿಕಲ್ಲು. ಸರ್ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಟೆಸ್ಟರ್ ಸರ್. 2013 ಮಾಡಲ್, ಸೆಕೆಂಡ್ ಓನರ್. 110 85 ಸರ್ ಇದು? ಸರ್ 85 PS. 85 PS ಡೀಸೆಲ್. ವೆರೈಟಿ. ಸರ್ ಪ್ರೈಸು ಸರ್ ಇದು 3 ಲ್ಯಾಕ್ಸಿಗೆ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಏನಾದರೂ ಚಾನ್ಸ್ ಹೇಳ್ಬಿಡಿ ಸರ್. ಸ್ವಲ್ಪ ಆಗುತ್ತೆ ಸರ್, ಜಾಸ್ತಿ ಏನು ಡಿಮ್ಯಾಂಡ್ ಇರೋ ವೆಹಿಕಲ್ ಸರ್, ಬಟ್ ಏನಂತಂದರೆ ನೆಗೋಷಿಯಬಲ್ ಕಡಿಮೆನೇ. 2,90,000 ತನಕ ಮಾಡ್ಕೊಡ್ತೀನಿ. 2,90,000ಕ್ಕೆ 85 PS ಡೀಸೆಲ್ ವೇರಿಯಂಟು, ಮೈಲೇಜಲ್ಲಿ ಚೆನ್ನಾಗಿ ಬರುತ್ತೆ. ಡಸ್ಟರು ವಿಸಿಟ್ ಆಗಿ. ವೇರಿಯಂಟು RX Z ಅಲ್ವಾ ಸರ್? ರಿಸಲ್ಟ್ಸ್. ಸರ್ ನೆಕ್ಸ್ಟ್ ವೆಹಿಕಲ್ ಇನ್ನೊಂದಿರೋದು ಹೇಳಿ. ನೆಕ್ಸ್ಟ್ ವೆಹಿಕಲ್ ಡಸ್ಟರೇ ಸರ್, ಅದು 2013 ಮಾಡಲು, 110 PS ಸರ್. 110 PS ಡೀಸೆಲ್ಲು, ಮ್ಯಾನ್ಯುವಲ್, ಎರಡು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸರ್. ಓಕೆ. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್ ಇದು 3,50,000 ಆಗುತ್ತೆ ಸರ್. 3,50,000. 3,50,000ಗೆ 110 PS ಬೇಕಾ? 110 PS ಇದೆ. 2,90,000ಕ್ಕೆ ನಿಮಗೆ 85 PS ಡೀಸೆಲ್ ವೇರಿಯಂಟು ಡಸ್ಟರ್ ಸಿಗ್ತಿರೋದು.